ಆದಾಯ ತೆರಿಗೆ ಪ್ರಕರಣದಲ್ಲಿ ನಟ ಯಶ್ಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. 2013 ರಿಂದ 2019 ಅವಧಿಗೆ ಐಟಿ ಇಲಾಖೆ ನೀಡಿದ್ದಂತಹ ನೋಟಿಸ್ ರದ್ದಾಗಿದೆ. ನ್ಯಾಯಮೂರ್ತಿ ಎಸ್.ಆರ್. ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ ಪೀಠ ಕೊಟ್ಟಂತಹ ಆದೇಶ. ನಟ ಯಶ್ ಮನೆ ಮೇಲೆ ದಾಳಿ ಮಾಡಿ ನೋಟಿಸ್ ಅನ್ನು ಕೊಡಲಾಗಿದೆ. ದಾಳಿಯ ನಂತರ ಯಶ್ಗೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿತ್ತು. ಯಶ್ಗೆ ನೀಡಿದ್ದಂತಹ ಐಟಿ ನೋಟಿಸ್ ರದ್ದು ಮಾಡಿದೆ ಹೈಕೋರ್ಟ್. ಡಿಸೆಂಬರ್ 12, 2019 ನೋಟಿಸ್ ಅನ್ನ ಪ್ರಶ್ನಿಸಿ 2021ರಲ್ಲಿ ನಟ ಯಶ್ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದರು. ಹೊಂಬಾಳೆ ಕನ್ಸ್ಟ್ರಕ್ಷನ್ಸ್ ಕಂಪನಿ ಕೇಸ್ ಸಂಬಂಧ ಐಟಿ ಇಲಾಖೆ ತನಿಖೆ ಮಾಡ್ತಾರೆ. ಹೊಂಬಾಳೆ ಕೇಸ್ನಲ್ಲಿ ಯಶ್ ಮನೆ ಶೋಧ ಮಾಡಿರೋದು ಸರಿಯಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ಆದಾಯ ತೆರಿಗೆ ಪ್ರಕರಣದಲ್ಲಿ ನಟ ಯಶ್ಗೆ ಒಂದು ರೀತಿ ರಿಲೀಫ್ ಈಗ. ಖಂಡಿತ ವೀಣಾ, ಅಂದ್ರೆ 2019 ಜನವರಿ 3ನೇ ತಾರೀಕು ಐಟಿ ಇಲಾಖೆ ಅಧಿಕಾರಿಗಳು ಯಶ್ ಅವರ ನಿವಾಸದ ಮೇಲೆ ಮತ್ತೆ ಅವರ ಕಚೇರಿ ಸಂಬಂಧಪಟ್ಟಂತೆ ಹಲವೆಡೆ ದಾಳಿಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬೇರೆ ಇತರ ನಟರು ಮತ್ತೆ ಹೊಂಬಾಳೆ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತೆ ಕೂಡ ಒಂದು ಮಾಸ್ ರೈಡ್ ಅನ್ನ ಮಾಡಲಾಗಿತ್ತು. ಈ ಒಂದು ಸಂಬಂಧಪಟ್ಟಂತೆ ಅಲ್ಲಿ ಒಂದಷ್ಟು ಲೆಕ್ಕಪತ್ರಗಳನ್ನ ಕೇಳಲಾಯಿತು. ಅವರ ಆದಾಯದ ಮೂಲಗಳೇನು, ಎಲ್ಲಿಂದ ಬಂತು, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಐಟಿಯನ್ನ ಕಟ್ಟಿದ್ದೀರಾ, ಈ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಅಲ್ಲಿ ಹುಡುಕಿದ್ರು. ಆದ ನಂತರ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಆ ನೋಟಿಸ್ ಏನಿದೆ ಆ ನೋಟಿಸ್ಗೆ ಉತ್ತರವನ್ನ ಕೊಡ್ಬೇಕಾಗಿತ್ತು ಯಶ್. ಆದ್ರೆ 2021ರಲ್ಲಿ ಯಶ್ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಅಂದ್ರೆ ತನ್ನದು ಯಾವುದೇ ರೀತಿಯಾದಂತ ಇಲ್ಲಿ ಏನೋ ಹಣಕಾಸಿನ ಅಂದ್ರೆ ಐಟಿಯನ್ನ ತಪ್ಪಿಸಿರುವಂತದ್ದಾಗ್ಲಿ ಅದಕ್ಕೇನು ಸಂಬಂಧಗಳು ಇಲ್ಲ ಅನ್ನುವಂಥದ್ದನ್ನ ಅವರು ಏನೋ ಅಲ್ಲಿ ವಾದವನ್ನ ಮಾಡ್ತಾರೆ. ಮತ್ತೆ ತಮ್ಮ ಲೆಕ್ಕಪತ್ರಗಳೆಲ್ಲವೂ ಸರಿಗಿದೆ ಅನ್ನುವಂತ ವಾದ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಐಟಿ ಹೇಳುತ್ತೆ ಇದು ಯಶ್ ಅವರ ವ್ಯವಹಾರಕ್ಕೆ ಸಂಬಂಧಪಟ್ಟದಲ್ಲ, ಹೊಂಬಾಳೆ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತೆ ನಡೆದಂತಹ ಒಂದಷ್ಟು ಏನು ಇದು ಶೋಧನೆ ಆಗಿತ್ತು. ಅದರಲ್ಲಿ 6 ವರ್ಷಗಳಿಂದ ಯಶ್ ಹೊಂಬಾಳೆ ಕನ್ಸ್ಟ್ರಕ್ಷನ್ ಜೊತೆಗಿನ ಒಂದಷ್ಟು ವ್ಯವಹಾರಗಳನ್ನ ಹೇಳ್ತಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಏನು ನಾವು ಮಾಹಿತಿಗಳನ್ನ ಕೇಳಿದ್ದೇವೆ ಅನ್ನುವಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಯಶ್ ಶೋಧನೆಗೆ ಒಳಗಾದ ವ್ಯಕ್ತಿ ಅಲ್ಲ, ಆದ್ರೆ ಈ ಹೊಂಬಾಳೆ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಮಾಹಿತಿಯನ್ನ ಕೇಳಿದ್ದೀವಿ ಅನ್ನುವಂಥದ್ದು. ಸೊ ಅಂತಿಮವಾಗಿ ಹೈಕೋರ್ಟ್ ಏನೋ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠ ಈ ಒಂದು ಐಟಿ ಮನೆ ಶೋಧ ಮಾಡಿರೋದು ಸರಿಯಲ್ಲ ಅನ್ನೋದನ್ನು ಕೂಡ ಕೋರ್ಟ್ ಹೇಳಿದ್ಯಾ ವೀಣಾ? ಅಂದ್ರೆ ರೇಡ್ ತಪ್ಪು ಅನ್ನುವಂಥದ್ದನ್ನ ಇಲ್ಲಿ ಹೇಳಿಲ್ಲ. ಆದ್ರೆ ಎಷ್ಟಿಗೆ ಒಂದು ನೋಟಿಸ್ ಏನ್ ಕೊಟ್ಟಿದ್ರು ಆ ನೋಟಿಸ್ ಸರಿಯಲ್ಲ. ಯಾಕೆಂದ್ರೆ ನಿಮ್ಮ ದಾಳಿ ಆಗ್ಲಿ ಅಂದ್ರೆ ನಿಮ್ಮ ತನಿಖೆ ಇರುವಂತದ್ದು ಹೊಂಬಾಳೆ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತೆ ಅಲ್ಲಿ ಹೊಂಬಾಳೆ ಕನ್ಸ್ಟ್ರಕ್ಷನ್ ಮತ್ತೆ ಯಶ್ ಅವ್ರ ನಡುವೆ ಸುಮಾರು 6 ವರ್ಷಗಳಿಂದ ನಡೆದಂತ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಅಲ್ಲಿ ಏನ್ ಮಾಹಿತಿ ಸಿಗುತ್ತೆ ಆ ಮಾಹಿತಿಯನ್ನ ಮಾತ್ರ ತೆಗೆದುಕೊಳ್ಬೇಕು. ಆದ್ರೆ ಅಲ್ಲಿ ಐಟಿ ಹೇಳುವಂತದ್ದು ಎಷ್ಟು ಶೋಧನೆಗೆ ಒಳಗಾದಂತ ವ್ಯಕ್ತಿ ಅಲ್ಲ ಅನ್ನುವಂಥದ್ದು. ಆಗಿದ್ದ ಮೇಲೆ ಅವರಿಗೆ ನೋಟಿಸ್ ಕೊಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ಈಗ ನೋಟಿಸ್ ಅನ್ನ ರದ್ದು ಮಾಡಿದೆ. ಆ ಮಟ್ಟಕ್ಕೆ ನಟ ಯಶ್ಗೆ ಐಟಿ ಇಂದ ಒಂದಷ್ಟು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಆದ್ರೆ ಇದರ ಕನೆಕ್ಟೆಡ್ ರೇಡ್ ಏನಾಗಿತ್ತು ಹೊಂಬಾಳೆ ಕನ್ಸ್ಟ್ರಕ್ಷನ್ ಆಗ್ಲಿ ಅಥವಾ ಇನ್ನುಳಿದ ಸಂಬಂಧಪಟ್ಟಂತೆ ನಡೀತದೆ. ಆದ್ರೆ ಯಶ್ ಅವರಿಗೆ ಐಟಿ ಕೊಟ್ಟಂತ ನೋಟಿಸ್ ಏನಿದೆ ಅದನ್ನ ರದ್ದು ಮಾಡಿರುವಂತದ್ದು. ಅಂದ್ರೆ 53C ಐಟಿ ಆಕ್ಟ್ ನಲ್ಲಿ ಕೊಟ್ಟಂತ ನೋಟಿಸ್ ಏನಿದೆ ಅದು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಹೈಕೋರ್ಟ್ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ವೀಣಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.